ಇಲ್ಲಂತಲ್ಲ, ಯಾಕೆ ನಿಲ್ಲಿಸಿದ್ರು ಅಂಥ ಸಂಕಟ ಏನು ಬಂತು ಇಲ್ಲಿವರೆಗೆ ಕೇಳಿದ್ರೆ ಸರಿಯಾದ ಉತ್ತರ ಇವತ್ತಿವರೆಗೂ ಕೊಟ್ಟಿಲ್ಲ. ಇಲ್ಲಿ ಪಾಕಿಸ್ತಾನಿ ನಾವು ಕೇಳ್ಕೊಂಡಿದ್ದಂತ ಇವ್ರು ಬಿಟ್ರಂತ ಅನ್ನೋಂಥ ವಾದಗಳು ಕೇಳ್ತಾ ಇದ್ದೀವಿ. ಪಾಕಿಸ್ತಾನ ಮತ್ತು ಕೇಳ್ಕೊಂಡಿದ್ದ ಮೊದಲೇ ಬಿಟ್ಬಿಡ್ಬೇಕಲ್ರಿ, ಅಷ್ಟು ಲಾಸ್ ಆಗ್ತಿರಲ್ಲ. ನಮ್ಮ ಅನೇಕ ಡ್ರೋನ್ದಿಂದಾಗಿ ವಿಮಾನ ಲಾಸ್ ಆಯಿತು, ಮತ್ತೇನಾಯಿತು 5-6 ವಿಮಾನ ನಾಶ ಆದವು ಅಂದರೆ ಸ್ವತಃ ಇವರ ಪಕ್ಷದ ಸುಬ್ರಹ್ಮಣ್ಯಂ ಅವರು ಹೇಳ್ತಾ ಇದ್ದಾರೆ. ಭಾಳ ಲಾಸ್ ಆಯ್ತು ರೀ ಸುಬ್ರಹ್ಮಣ್ಯ ಸ್ವಾಮಿಯವರು. ಅವರು ಬಿ ಜೆ ಪಿಗಲ್ಲ. ಇವತ್ತು ಅವರಿಗೆ ಮೋದಿಯವ್ರಿಗೆ ತಿಕ್ಕಾಟಿರ್ಬೋದು, ಬಟ್ ಸಚ್ಚಲ್ಲ. ಅವರು ರಾಫೇಲ್ ವಿಮಾನ ಬಿದ್ದು ಹೋಯ್ತು ಅನ್ನೋಂಥ ಮಾತು ಬರ್ತಾಯಿದ್ದ, ಕೇಳಿ ಬರ್ತಾಯಿದ್ದ. ಇವತ್ತು ನಾವು ಬಲಿಷ್ಠ ಎಷ್ಟು ಮಟ್ಟಿಗೆ ಅನ್ನೋದು ವರ್ತಮಾನ ಮೇಲೆ ಭವಿಷ್ಯ ಇರೋದಲ್ಲ. ಈ 11 ವರ್ಷಗಳಲ್ಲಿ ಏನೇನಾಗಿದೆ ಘಟನೆಗಳು ಎಲ್ಲ ನೋಡ್ತಾ ಇದ್ದೀವಿ ನಾವು. 2 ಕೋಟಿ ಉದ್ಯೋಗ ಕೊಡ್ತಾರೆ ಅಂದ್ರೆ ಇದು ನಿಮ್ಗೆ ಗೊತ್ತಿದ್ದು ಮಾತಾಡೋದು ಕೊಡೋಕ್ಕಾಯ್ತಾ? ಅದಕ್ಕೆ ಏನೇನು ಉತ್ತರ ಕೊಡ್ತಾ ಇದ್ದಾರೆ ಮೋದಿಯವರು, ಅವ್ರ ಸಂಗಡಿಗರು. ಮತ್ತು ಬಡತನ ಹೋಯ್ತಾ, ಹಸಿ ಹೋಯ್ತಾ, ಇಲ್ಲ ನಾವು 3ನೇ ನಂಬರು ಆಗ್ತೀವಿ, ಈಗ 4ನೇ ನಂಬರ್ ಬಂದಿದ್ದೀವಿ ಶ್ರೀಮಂತಿಗೊಳಗೆ. ಈ ಹಿಂದೂ ಮನಮೋಹನ್ ಸಿಂಗ್ ಇದ್ದಾಗ ಆಗಿತ್ತು 3ನೇ ನಂಬರ್ ಜಗತ್ತಲ್ಲ, ಇದು 4ನೇ 5ನೇ ನಂಬರ್, ಆನಂತರ 10ನೇ ನಂಬರ್ ಬಂತು. ಏನೋ ಸರ್ಕಸ್ ಅಂಕಿ ಅಂಶ ಸರ್ಕಸ್ ನಡೀತಾ ಇರ್ತದೆ. ಆದರೆ ನಿಜವಾಗಿಯೂ ನಿಜದಾರ್ಥದಲ್ಲಿ ನಾವು 4ನೇ ಶ್ರೀಮಂತರಾಗಿದ್ದೀವ. ನಮ್ಮಲ್ಲಿ ಬಡತನ ಹೋಗ್ಯದ, ಎಲ್ಲರಿಗೂ ಔಷಧ ಸಿಗ್ತಾ ಇದ್ದಾನೆ, ಎಲ್ಲರಿಗೂ ಶಿಕ್ಷಣ ಸಿಗ್ತಾ ಇದೆಯಾ? ಯಾವ ರೀತಿ ಬಲಿಷ್ಠ ಆಗ್ತೀವಿ ನಾವು? ಹೆಂಗೆ ಬಲಿಷ್ಠ ಆಗ್ತೀವಿ? ನಮ್ಮ ವ್ಯಾಪಾರ ಜೋರು ಅದನ, ಎಕ್ಸ್ಪೋರ್ಟ್ ಹೆಚ್ಚಾಗಿದ್ದಾನ. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇವು ಪ್ರದರ್ಶನ ಮಾಡಿದ್ರಿ, ಇಲ್ಲ ನಾವು ಮ್ಯಾನುಫ್ಯಾಕ್ಚರಿಂಗ್ ಮೇಕ್ ಇನ್ ಇಂಡಿಯಾದಾಗ ಡೆವಲಪ್ ಆಗಿವೆ ಹಾಗೆ ಹೀಗೆ ಅಂತೇಳಿ ಎಷ್ಟು ಮಟ್ಟಿಗೆ ಡೆವಲಪ್ ಆಗಿದ್ವಿ, ಎಷ್ಟು ಎಕ್ಸ್ಪೋರ್ಟ್ ಆಗ್ಲಿಕ್ಕೆ ನಮ್ಮ ವಸ್ತು ನಮ್ಮ ದೇಶದಿಂದ ಅನ್ನೋದ್ರ ಬಗ್ಗೆ ನಮ್ಮ ಶೆಟ್ಟರ್ ಅವರೆಲ್ಲ ಕ್ಲಿಯರ್ನೆಸ್ ಕೊಡಬೇಕಾಗಿತ್ತು. ಎಷ್ಟಾಯ್ತು ಡೆವಲಪ್ಮೆಂಟ್ ಅಂತೇಳಿ. ಇವತ್ತಿಗೂ